ಬಂದ್ರಾ? ಬನ್ನಿ, ಬೇಗ ಹೋಗಿ ಕೈಕಾಲು ತೊಳ್ಕೊಂಬರ್ರಿ, ಏನಾದರೂ ತಿನ್ನೋಕೆ ಕೊಡ್ತೀನಿ. ಅರೆ ಕೃಷ್ಣ, ಯಾಕೆ ಅಳ್ತಿದ್ಯಾ? ಬಾಯಲ್ಲಿ ಅಮ್ಮ, ಅವನಿಗೆ ಸ್ಕೂಲಲ್ಲಿ ಮೇಷ್ಟ್ರು ಹೊಡೆದ್ಬಿಟ್ರಮ್ಮ, ಅದಕ್ಕೆ ಅಳ್ತಾ ಇದ್ದಾನೆ. ಯಾಕೆ ಹೊಡೆದ್ರು? ಏನು ತಪ್ಪು ಮಾಡ್ದ ಇವನು? ಫಸ್ಟು ಅಳೋದು ನಿಲ್ಲಿಸು. ನೀನು ಏನು ಮಾಡಿದೆ ಅಂತ ಹೇಳು. ಅಮ್ಮ, ನಾನು ಏನು ಮಾಡಿಲ್ಲ ಅಮ್ಮ. ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ನಾನು ಆ ಥರ ಮಾಡಿದ್ದು. ಆದರೆ ಮೇಷ್ಟ್ರು ನನಗೆ ಹೊಡೆದ್ಬಿಟ್ರು ಅಮ್ಮ. ನಿಮ್ಮ ಫ್ರೆಂಡ್ ಹೇಳಿದ್ನಾ? ಏನು ಹೇಳ್ದ ಅಂಥದ್ದು? ಮೇಷ್ಟ್ರು ಹೊಡೆಯೋ ಅಂಥದ್ದು? ಚಾಕ್ ಪೀಸ್ನೆಲ್ಲ ತಗೊಂಡ್ಬಿಟ್ಟು ಬೋರ್ಡಲ್ಲಿ ಗೀಚು ಎಲ್ಲ ಪುಡಿ ಮಾಡು ಅಂತ ಅಂದ ಅಮ್ಮ. ಅದಕ್ಕೋಸ್ಕರ ನಾನು ಮಾಡಿದೆ. ಆ ಥರ ಮಾಡಿದ್ದಕ್ಕೆ ನನಗೆ ಮೇಷ್ಟ್ರು ಹೊಡೆದ್ಬಿಟ್ರು ಅಮ್ಮ. ಆ ಥರ ಯಾರಾದರೂ ಮಾಡ್ತಾರಾ ಕೃಷ್ಣ? ಯಾರು ಏನು ಹೇಳಿದ್ರು ನಮಗೆ ಯೋಚನೆ ಮಾಡೋ ಶಕ್ತಿ ಇರಬೇಕು. ತಪ್ಪು ಯಾವುದು ಸರಿ ಯಾವುದು ಅಂತಂದು. ನೀನು ಅದು ತಪ್ಪು ಅಂತ ಗೊತ್ತಿದ್ದರೆ ನೀನು ಈ ಥರ ಮಾಡ್ತಾ ಇರಲಿಲ್ಲ. ಮೊದಲು ಮುಂದಾಲೋಚನೆ ಮಾಡೋದನ್ನ ಕಲಿ. ಯಾರಾದರೂ ಏನಾದರೂ ಹೇಳಿದರೆ ಹಾಗೆ ಮಾಡೋದಲ್ಲ. ನಮ್ಮ ಅಸಹಾಯಕತೆನ ಎಷ್ಟೆಲ್ಲ ದುರುಪಯೋಗ ಪಡಿಸ್ಕೋತಾರೆ ನೋಡು. ಅದಕ್ಕೆ ಹೇಳೋದು, ನಮಗೆ ಮುಂದಾಲೋಚನೆ ಮಾಡೋ ಶಕ್ತಿ ಇತ್ತು ಅಂದರೆ ಯಾರು ನಮಗೆ ಏನು ಹೇಳಿದರೂ ಕೂಡ ನಾವು ತಪ್ಪದು ಸರಿ ಅದು ಅಂತ ನೋಡಿಬಿಟ್ಟು ನಾವು ಹಾಡ್ತೀವಿ. ಹೋಗ್ಲಿ ಬಿಡು, ಬೇಜಾರಾಗಬೇಡ. ನಿಂಗೊಂದು ಕತೆ ಹೇಳ್ತೀರಿ, ಬಾ ಕುತ್ಕೋ ಬನ್ನಿ. ಮುಂದಾಲೋಚನೆ ಮುಖ್ಯ ಅಂತ ಈ ಕಥೆಯಿಂದ ನಿಮಗೆ ಗೊತ್ತಾಗುತ್ತೆ. ಹೌದಾ ಅಮ್ಮ? ಹೇಳಿ ಹಾಗಿದ್ರೆ. ಒಂದು ಸಲ ಒಂದು ದೊಡ್ಡ ಕಾಗೆ ಸಮುದ್ರದ ತೀರದಲ್ಲಿ ಆಹಾರ ಹುಡುಕ್ತಾ ಇರುತ್ತೆ. ಆಗ ಅದರ ಕಣ್ಣಿಗೆ ಒಂದು ಚಿಪ್ಪಿನ ಹುಳ ಕಾಣಿಸುತ್ತೆ. ಅದು ಆ ಕಾಗೆ ಏನು ಮಾಡುತ್ತೆ, ಆ ಚಿಪ್ಪಿನ ಹುಳ ತಗೊಂಡ್ಬಿಟ್ಟು ಎಷ್ಟು ಸಲ ಕುಟ್ಟು ಕಲ್ಲು ತಗೊಂಡು ಕುಟ್ಟುತ್ತೆ, ಎತ್ತೆತ್ತಿ ಕುಟ್ಟುತ್ತೆ. ಆದರೆ ಅದು ಹೊಡೆಯೋದಿಲ್ಲ. ಅದರಿಂದ ಹುಳ ಹೊರಗಡೆ ಬರೋದಿಲ್ಲ. ಆ ಕಾಗೆ ಮಾಡೋದನ್ನು ಅಲ್ಲೇ ಇದ್ದ ಹದ್ದು ನೋಡ್ತಾ ಇರ್ತೈತೆ. ಅದು ಆ ಕಾಗೆಗೆ ಹೇಳುತ್ತಂತೆ, ಬಲ ಹಾಕಿ ಮಾಡೋಕ್ಕಾಗದೇ ಇರೋದನ್ನು ಉಪಾಯದಿಂದ ಮಾಡಬೇಕು ಅಂತ ಹೇಳುತ್ತಂತೆ. ಆ ಚಿಪ್ಪನ್ನು ತಗೊಂಡು ಮೇಲಕ್ಕೆ ಹಾರಿಬಿಟ್ಟು ಮೇಲಿಂದ ಕೆಳಗಡೆ ಬಿಸಾಕ್ಬಿಡು, ಅವಾಗ ಚಿಪ್ಪು ಹೊಡೆದೋಗುತ್ತೆ, ಅವಾಗ ನೀನು ಹುಳ ತಿನ್ಬೋದು ಅಂತ ಹದ್ದು ಕಾಗೆಗೆ ಹೇಳುತ್ತಂತೆ. ಆಗ ಕಾಗೆ ಹದ್ದು ಹೇಳಿದ ಮಾತು ಕೇಳಿ ಮೇಲಕ್ಕೆ ಚಿಪ್ಪು ಹುಳ ತಗೊಂಡೋಗ್ಬಿಟ್ಟು ಮೇಲಿಂದ ದಂಡೆ ಮೇಲೆ ಚಿಪ್ಪು ಹುಳನ ಕೆಳಗಡೆ ಬಿಸಾಕ್ಬಿಡುತ್ತೆ. ಆಗ ಆ ಚಿಪ್ಪು ಹುಳ ಹೊಡೆದೋಗ್ಬಿಟ್ಟು ಆ ಹುಳ ಹೊರಗಡೆ ಬರುತ್ತೆ. ಆ ಚಿಪ್ಪು ಹುಳ ಹೊಡೆದೋಗ್ಬಿಟ್ಟು ಹೊರಗಡೆ ಬರುತ್ತೆ. ಅದನ್ನಿನ್ನೇನು ತಿನ್ನಬೇಕು ಅಂತ ಕಾಗೆ ಕೆಳಗೆ ಬರಬೇಕಾದ್ರೆ ಹದ್ದು ವೇಗವಾಗಿ ಬಂದ್ಬಿಟ್ಟು ಆ ಹುಳನ ಕಚ್ಕೊಂಡು ಮೇಲಕ್ಕೆ ಹಾರೋಗ್ಬಿಡುತ್ತೆ. ಆಗ ಈ ಪೆದ್ದು ಕಾಗೆ ಐತಲ್ಲ, ನಿನ್ನ ಥರನೇ ಅದು ಇನ್ನೊಬ್ರು ಮಾತು ಕೇಳಿ ಹಂಗೆ ಮಾಡಿತ್ತಲ್ಲ, ಆವಾಗ ಇದು ಸಪ್ಪೆ ಮೊರ ಹಾಕ್ಕೊಂಡು ಬಿಳಿ ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳುತ್ತಂತೆ ಹದ್ದನ್ನೇ. ಈ ಕತೆ ನೀತಿ ಏನು ಗೊತ್ತಾ? ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರ್ದು ಅನ್ನೋದು ಈ ಕಥೆಯ ನೀತಿಯಾಗಿದೆ. ಅಮ್ಮ, ಆಗಿದ್ರೆ ಯಾರು ಏನು ಹೇಳಿದ್ರು ಕೂಡ ನಮಗೆ ಕೆಟ್ಟದಾಗಲಿ ಅಂತಲೇ ಹೇಳ್ತಾ ಇರ್ತಾರಮ್ಮ. ಇಲ್ಲ ಪುಟ್ಟ, ಆ ಥರ ಅಲ್ಲ. ಯಾರು ಹೇಳಿದ್ರು ಕೆಟ್ಟದ್ದು ಹೇಳ್ತಿದ್ದಾರೆ ಅಂತ ಅಲ್ಲ. ಕೆಲವರು ನಮಗೆ ಕೆಟ್ಟದ್ದು ಹೇಳ್ತಾರೆ, ಕೆಲವರು ಒಳ್ಳೆಯದು ಹೇಳ್ತಾರೆ. ಆದರೆ ನಮಗೆ ಆಲೋಚನೆ ಮಾಡುವಂಥ ಶಕ್ತಿ ಇತ್ತು ಅಂದರೆ ಒಳ್ಳೆಯದನ್ನು ಸ್ವೀಕಾರ ಮಾಡ್ತೀವಿ, ಕೆಟ್ಟದ್ದನ್ನು ಕಡೆಗಣಿಸ್ತೀವಿ ಅಲ್ವಾ? ಹೌದು ಅಮ್ಮ, ನಿಜ. ಹಾಗಿದ್ರೆ ನನ್ನ ಫ್ರೆಂಡ್ಸ್ ಏನು ಹೇಳಿದ್ರೆ ನಾನು ಇನ್ಮೇಲಿಂದ ಕೇಳಲ್ಲ ಮಮ್ಮಿ. ಹಾಗೆಲ್ಲ ಹೇಳಬಾರ್ದು. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಅದನ್ನು ಯೋಚನೆ ಮಾಡು ಅಂತ ಹೇಳ್ತಾ ಇರೋದು. ಸರಿ ಅಮ್ಮ, ಹಾಗಿದ್ರೆ ಇನ್ಮೇಲಿಂದ ನಾನು ಕೆಟ್ಟದ್ದು ಒಳ್ಳೆಯದು ಎಲ್ಲದನ್ನೂ ಯೋಚನೆ ಮಾಡ್ತೀನಮ್ಮ. ಸರಿ, ಹಾಗಿದ್ರೆ ಇವಾಗ ಆಯ್ತಲ್ಲ, ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ಬನ್ನಿ, ನಾನು ತಿನ್ನೋದಕ್ಕೆ ಕೊಡ್ತೀನಿ.